ದಕ್ಷಿಣದಲ್ಲಿ ಕಮಲಕೋಟೆ ಕಟ್ಟಿದ ಚತುರ, ವಿರೋಧಿಗಳ ಪಟ್ಟಿಗೆ ಪ್ರೀತಿಯ ಪ್ರತಿಪಟ್ಟು. ಯಡಿಯೂರಪ್ಪ ಅಂದ್ರೆ ವಿಪಕ್ಷಿಗಳಿಗೂ ಅಚ್ಚುಮೆಚ್ಚು. ಸಿಟ್ಟಲ್ಲೂ ಜವಾಬ್ದಾರಿಯನ್ನ ಮರೆಯದ ಮಹಾನಾಯಕ. ಮಾತಲ್ಲಿ ಚಾಟಿ, ದ್ವೇಷಕ್ಕಿಲ್ಲ ಅವಕಾಶ. ತಾರತಮ್ಯ ಅರಿಯದ ಭಾವಜೀವಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಜಾತ ಶತ್ರು ಯಡಿಯೂರಪ್ಪ. ನಾನು ಧನುಶ್ರೀ ಪೂಜಾರಿ. ಯಡಿಯೂರಪ್ಪ ಇವ್ರ ಬಗ್ಗೆ ಅದೆಷ್ಟೇ ಹೇಳಿದ್ರು ಕಮ್ಮಿನೇ ಸರಿ. ರಾಜಕೀಯ ಅಂದ್ರೆ ಪರಸ್ಪರ ದ್ವೇಷ, ಅಸೂಯೆ, ಪ್ರತೀಕಾರ ಅನ್ನೋದು ಮಾಮೂಲಿ. ಆದ್ರೆ ಇದ್ಯಾವುದಕ್ಕೂ ಅವಕಾಶವಿಲ್ಲದಂತೆ ಬದುಕಿದವರು. ಕಲಾಪದಲ್ಲಿ ಆಡಳಿತದ ವಿಚಾರದಲ್ಲಿ ಅಬ್ಬರಿಸಿದ್ರು, ಮನೆಗೆ ಬಂದ್ರೆ ಮೃದುವಾಗಿ ಬಿಡ್ತಿದ್ರು. ಮಾನವೀಯತೆ, ಪ್ರೀತಿ, ವಾತ್ಸಲ್ಯದ ವಿಚಾರದಲ್ಲಿ ಇವರ ಮನಸ್ಸು ಮಗುವಿನಂತದ್ದು. ಹಲವು ಬಾರಿ ಕಲಾಪದಲ್ಲಿ ಕಣ್ಣೀರು ಹಾಕಿದ್ದೂ ಉಂಟು. ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಯಾಗಿದ್ರು ಈ ಹಿರಿಯ ಚೇತನ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಆದ ನಾನು. ಈ ಧ್ವನಿ ನಾಡು ಕಂಡ ಅಪರೂಪದ ರಾಜಕಾರಣಿ ಯಡಿಯೂರಪ್ಪ ಅಭಿಮಾನಿಗಳಲ್ಲಿ ರೋಮಾಂಚನ ಮೂಡಿಸಿದ್ದು ಈಗ ಇತಿಹಾಸ. ಯಡಿಯೂರಪ್ಪ ಅಂದ್ರೆ ಹೋರಾಟ, ಹೋರಾಟ ಅಂದ್ರೆ ಯಡಿಯೂರಪ್ಪ ಅನ್ನೋದು ಸಾರ್ವಕಾಲಿಕ ಹಾಗೂ ಸರ್ವರು ಒಪ್ಪಲೇಬೇಕಾದಂತ ಕಟು ಸತ್ಯ. ಅದನ್ನ ತೀರ ಇತ್ತೀಚಿನವರೆಗೆ ಅಂದ್ರೆ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಇದನ್ನ ಸಾಬೀತುಪಡಿಸುತ್ತಲೇ ಬಂದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರ ಮನಸ್ಸನ್ನ ಗೆದ್ದು ಮತಗಳನ್ನ ಪಡೆದು ವಿಧಾನಸೌಧ ಪ್ರವೇಶಿಸುವಂಥದ್ದು ಸುಲಭದ ಮಾತಲ್ಲ. ನಿರಂತರ ಜನಸೇವೆ, ಜನರ ಮಾತಿಗೆ ಕಿವಿಯಾಗೋದು, ಸದಾ ರಾಜ್ಯದ ಅಭ್ಯುದಯದ ಚಿಂತನೆ ಹಾಗೂ ರಾಜಕೀಯದ ರಣತಂತ್ರಗಳ ಮೂಲಕ ಮಾತ್ರ ಒಬ್ಬ ರಾಜಕಾರಣಿ ಜನನಾಯಕನಾಗಿ ಬೆಳಿಲಿಕ್ಕೆ ಸಾಧ್ಯ. ಅಂತಹ ಸುದೀರ್ಘ ರಾಜಕಾರಣವನ್ನ ನಡೆಸಿದವರು ರಾಜ್ಯ ರಾಜಕಾರಣದ ಭೀಷ್ಮ BS ಯಡಿಯೂರಪ್ಪ. ಯಡಿಯೂರಪ್ಪನವರಿಗೆ 77 ವಸಂತಗಳು ತುಂಬುತ್ತಾ ಇದ್ದಾವೆ. ಅವರು 78ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಂದು ಅವರಿಗೆ ಶುಭವನ್ನ ಕೋರಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನ ಮಾಡಿದರು. ನಾನು ಒಪ್ಕೊಂಡೆ. ರಾಜಕೀಯ ಬೇರೆ, ಮನುಷ್ಯ ಸಂಬಂಧಗಳು ಬೇರೆ ಇರ್ತವೆ. ನಾವೆಷ್ಟೇ ದೀರ್ಘಕಾಲ ರಾಜಕಾರಣದಲ್ಲಿದ್ದರೂ ಕೂಡ ಪರಸ್ಪರ ವಿರೋಧಗಳನ್ನು ವ್ಯಕ್ತ ಮಾಡ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೆ ಮನುಷ್ಯ ಸಂಬಂಧಗಳಿಗೆ ಧಕ್ಕೆ ಬರಬಾರದು. ಮೂಲಭೂತವಾಗಿ ನಾವೆಲ್ಲರೂ ಕೂಡ ಮನುಷ್ಯರು. ನಮ್ಮದು ಬೇರೆ ಸಿದ್ಧಾಂತ ಇರ್ತದೆ ರಾಜಕೀಯವಾಗಿ. ಭಾರತೀಯ ಜನತಾ ಪಕ್ಷದವ್ರದ್ದು, ಯಡಿಯೂರಪ್ಪನವ್ರದ್ದು ಬೇರೆ ಸಿದ್ಧಾಂತಗಳಿರ್ತವೆ. ಅದು ರಾಜಕಾರಣಕ್ಕೆ ಸೀಮಿತ. ನಾವು ನಮ್ಮ ವಿಚಾರಗಳನ್ನು ಜನರ ಮುಂದೆ ಇಡ್ತೇವೆ.
ಭಾರತೀಯ ಜನತಾ ಪಕ್ಷದವರು ಅವ್ರ ವಿಚಾರಗಳನ್ನ ಜನರ ಮುಂದೆ ಇಡ್ತಾರೆ. ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಅವರು ತೀರ್ಮಾನ ಮಾಡ್ತಾರೆ. ಸುಮಾರು 4 ದಶಕಗಳ ಕಾಲ ಈ ರಾಜ್ಯದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿದ್ದಾರೆ. ಬಹಳ ದೀರ್ಘಕಾಲ ಇದ್ದಾರೆ. ಬಹಳ ಅನುಭವ ಕೂಡ ಅವ್ರಿಗಾಗಿದೆ. ಇಡೀ ರಾಜ್ಯದ ಚಿತ್ರ ಕೆಲವೇ ರಾಜಕಾರಣಿಗಳಿಗೆ ಗೊತ್ತು ಕರ್ನಾಟಕದಲ್ಲಿ. ಅದರಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಮತ್ತೆ ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಯಡಿಯೂರಪ್ಪನವರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ. ಅದನ್ನ ಯಾರು ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇಂದಿಗೂ ಬಿಎಸ್ವೈ ಅಂದ್ರೆ ಸಕ್ರಿಯ ರಾಜಕಾರಣದ ಶಕ್ತಿ ಎಂದೇ ಹೆಸರಾಗಿದ್ದಾರೆ. ಇಂದಿಗೂ ಬಿಎಸ್ವೈ ಹೆಸರು ಕೇಳಿದ್ರೆ ಸಕ್ರಿಯವಾಗಿರುವ, ಕ್ರಿಯಾಶೀಲವಾಗಿರುವ ನಾಯಕ ಎಂದೇ ಹೇಳಲಾಗುತ್ತದೆ. ಸದನದಲ್ಲಿ ಮರೆಯಲಾರದಂತಹ ವಾಕ್ಚಾತುರ್ಯ ತೋರಿದ ಪಟು, ಕಟು ಸನ್ನಿವೇಶಗಳನ್ನ ಸುಲಭವಾಗಿ ನಿಭಾಯಿಸಿದ ಛಲಗಾರ, ಹೀಗೆ ಅನೇಕ ರೀತಿಯಲ್ಲಿ ಬಿಎಸ್ವೈ ದೊಡ್ಡ ಸ್ಫೂರ್ತಿಯಾಗಿ ಹೊರಹೊಮ್ಮುತ್ತಾರೆ. ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಎಂದೂ ಸಹ ನಮ್ಮನ್ನು ಕಡೆಗಣಿಸಿಲ್ಲ. ಬಹುಶಃ ಯಡಿಯೂರಪ್ಪನವರಿಗೆ ಕೊಟ್ಟಿರುವಂಥ ಸ್ಥಾನಮಾನಗಳು, ಗೌರವ, ಇದೆಲ್ಲವನ್ನು ನೋಡಿದಾಗ ಬಹುಶಃ ನಾನು ನರೇಂದ್ರ ಮೋದಿಯವರಿಗೆ ಋಣಿಯಾಗಿದ್ದೇನೆ. ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಪಕ್ಷ ಅವಕಾಶ ಮಾಡಿಕೊಟ್ಟದ್ರಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ನನಗೆ ಸಿಕ್ಕಿದಷ್ಟು ಅವಕಾಶ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ BJPಯನ್ನು ಕಟ್ಟೋದಕ್ಕೆ, BJPಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಹುಟ್ಟು ಹೋರಾಟಗಾರ ಯಡಿಯೂರಪ್ಪ ಸಿಎಂ ಆಗಿ ಜನಮನ್ನಣೆ ಗಳಿಸಿದ್ದಕ್ಕಿಂತ ವಿರೋಧ ಪಕ್ಷದ ನಾಯಕನಾಗಿ ಇಷ್ಟವಾಗಿದ್ದ ಹೆಚ್ಚು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅನ್ನುವಂತ ಘೋಷಣೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಾಗಿ ಮಿಂಚನ್ನ ಹರಿಸಿದ್ರು. ತಮ್ಮ ಶಾಸಕರ ಸಂಖ್ಯೆ ಕಡಿಮೆ ಇದ್ದರೂ, ಅಧಿಕೃತ ವಿರೋಧ ಪಕ್ಷವಾಗಿಲ್ಲದಿದ್ದರೂ ರಾಜ್ಯದ ಘಟಾನುಘಟಿ ಸಿಎಂಗಳು ಯಡಿಯೂರಪ್ಪ ಅವರ ಮಾತಿನ ಚಾಟಿಗೆ ಬೆಚ್ಚುತ್ತಿದ್ರು. ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ. ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನು ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ. ಯಡಿಯೂರಪ್ಪನವರಿಗೆ ಒಳ್ಳೇದಾಗ್ಲಿ ಅಂತೀನಿ. ಒಳ್ಳೆ ಆರೋಗ್ಯ, ಭಗವಂತ ಅವರಿಗೆ ಆರೋಗ್ಯ ಕೊಡ್ಲಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿಕ್ಕೆ ನಿಂತ್ರೆ ಯಡಿಯೂರಪ್ಪ ಅಕ್ಷರಶಃ ತಮ್ಮನ್ನೇ ತಾವು ಮರೆತು ಬಿಡ್ತಾ ಇದ್ರು. ಆ ಸಮಸ್ಯೆಗೆ ಸರ್ಕಾರ ಪರಿಹಾರ ನೀಡುವವರೆಗೂ, ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವವರೆಗೂ ಯಡಿಯೂರಪ್ಪ ವಿಶ್ರಮಿಸ್ತಾ ಇರಲಿಲ್ಲ ಅನ್ನೋದು ಯಡಿಯೂರಪ್ಪ ಅವರನ್ನ ಹತ್ತಿರದಿಂದ ಬಲ್ಲ ಎಲ್ಲವರಿಗೂ ಗೊತ್ತಿದ್ದಂತ ವಿಚಾರ. ಈ ಹೋರಾಟದ ಹಾದಿಯೇ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅವರನ್ನ ಸಿಎಂ ಕುರ್ಚಿಯವರೆಗೂ ತಂದು ಕೂರಿಸಿತ್ತು. ಯಡಿಯೂರಪ್ಪ ಸಾಹೇಬರು ಹುಟ್ಟು ಹೋರಾಟಗಾರರು, ಗ್ರಾಸ್ ಲೆವೆಲ್ ಲೀಡರಿಂದ ಬೆಳೆದಂತವ್ರು, ಸಾಮಾನ್ಯ ಕಾರ್ಯಕರ್ತನಿಂದ ಇವತ್ತು ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಮುಖ್ಯಮಂತ್ರಿಯವರೆಗೂ ಬೆಳೆದಂತ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಒಂದು ನಡಿಗೆ ಬಹಳ ಪ್ರೇರಣೀಯ. ಮತ್ತು ಎಲ್ಲಾ ರಾಜಕಾರಣಿಗಳಿಗೂ ಅವ್ರು ನೋಡಿ ನಾವು ಸಾಕಷ್ಟು ಕಲಿಬೇಕಾಗಿದೆ. ಯಾಕಂದ್ರೆ ಒಬ್ಬರೇ ಶಾಸಕರಿದ್ದಾಗ ಇಂದನೂ ಹೋರಾಟ ಮಾಡಿ ಕರ್ನಾಟಕದಲ್ಲಿ 110 ಜನ ಶಾಸಕರು ತರಂತ ಪ್ರಯತ್ನ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರದಿದೆ.
ಮತ್ತು ಬಿಜೆಪಿಯ ಈ ಒಂದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಬಿಜೆಪಿಯಿಂದ ಆಗಿದ್ದು ಯಡಿಯೂರಪ್ಪ ಸಾಹೇಬರು. ಈ ತರ ಯಡಿಯೂರಪ್ಪ ಸಾಹೇಬರ ಹಲವಾರು ಸಾಧನೆಗಳಿದಾವೆ. ನಮ್ಗೆ ಯಾವಾಗ್ಲೂ ಹೇಳ್ತಾರೆ, ಯಡಿಯೂರಪ್ಪ ಸಾಹೇಬರು ಗುಡುಗಿದ್ರೆ ವಿಧಾನಸೌಧ ನಡುಕ್ತ ಅಂತ ಹೇಳ್ತಾರೆ. ಅಷ್ಟೊಂದು ಅದ್ಭುತವಾಗಿ ರೈತರ ಪರ, ರೈತರ ಕಾಳಜಿ ಇಟ್ಟುಕೊಂಡು ಬಹಳಷ್ಟು ಯುವ ಜನತೆ ಮತ್ತು ಸಾಕಷ್ಟು ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಸಂದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಸಲ್ತಿದ್ದಾರೆ. ದ್ವೇಷಕ್ಕೆ ಜಾಗ ಕೊಡದೆ ಪ್ರೀತಿ ಹಂಚಿದ ಅಜಾತ ಶತ್ರು. ವಿರೋಧಿಗಳಿಗೂ ಅಚ್ಚುಮೆಚ್ಚು ಯಡಿಯೂರಪ್ಪ ವ್ಯಕ್ತಿತ್ವ. ಬರೋಬ್ಬರಿ 50 ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದ್ದ ಯಡಿಯೂರಪ್ಪ ಎಂದು ತಾಳ್ಮೆ ಕಳೆದುಕೊಂಡವರಲ್ಲ. ಮಡಿಲಲ್ಲಿ ಕೆಂಡ ಇಟ್ಟುಕೊಂಡಿದ್ರು, ಯಾರು ಏನೇ ಹೇಳಿದ್ರು ಯಡಿಯೂರಪ್ಪ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿಯೇ ಇದ್ದವರು. ಎಂದು ದ್ವೇಷ ಅಥವಾ ಸೇಡಿನ ರಾಜಕಾರಣವನ್ನ ಸನಿಹಕ್ಕೂ ಬಿಟ್ಟುಕೊಂಡವರಲ್ಲ. BS ಯಡಿಯೂರಪ್ಪರವರು ತಮ್ಮ ದೀರ್ಘಕಾಲದ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ತಳಮಟ್ಟದಿಂದ ಹಂತ ಹಂತವಾಗಿ ಮೇಲೆ ಬಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಬಹುಶಃ ಪ್ರತಿಯೊಬ್ಬ ಹಿರಿಯರಿಂದ ಪ್ರತಿಯೊಂದು ಹಿರಿಯ ರಾಜಕಾರಣಿಗಳು ಮತ್ತು ಜವಾಬ್ದಾರಿ ವಹಿಸಿದವರಿಂದ ಯುವ ಜನಾಂಗ ಕಲೀಲಿಕ್ಕೆ ಬಹಳಷ್ಟಿದೆ. ಅದರಲ್ಲಿ ಯಡಿಯೂರಪ್ಪಜಿಯವರಿಂದಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಇವತ್ತು ಯುವ ಜನಾಂಗ ಇವತ್ತು ಅನುಸರಿಸಬೇಕಾದಂಥ ಕೂಡ ವಿಚಾರಗಳಿದೆ. ಒಂದು ಶ್ರಮ ಮತ್ತು ಕಠಿಣ ದುಡಿಮೆ. ಎರಡನೇದು ನಾನು ಕಂಡ ಹಾಗೆ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ 2 ಬಾರಿ ಇವತ್ತು 3 ಬಾರಿ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕರಿಸಿ ಕೂಡ ಮುಖ್ಯಮಂತ್ರಿ ಸ್ಥಾನ ಹೋದ ನಂತರ ಶಾಸಕರಾಗಿ ದಿನ ಬೆಳಿಗ್ಗೆ ಬಂದು ಕೊನೆಯ ಸೀಟಲ್ಲಿ ಕೂತ್ಕೊಂಡು, ಬೇರೆ ಶಾಸಕರು ಬರುವ ಮುಂಚೆ ಇಷ್ಟು ಅಧಿಕಾರ ಸ್ವೀಕರಿಸಿಕೊಂಡು ಇಷ್ಟು ಹಿರಿಯರಾಗಿದ್ದರೂ ಕೂಡ ಕೊನೆಯ ಸೀಟಲ್ಲಿ ಕೂತ್ಕೊಂಡು ಎಂಟೈರ್ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಪ್ರತಿಯೊಂದು ಅಂಶವನ್ನು ಕರೆಕ್ಟಾಗಿ ಕೇಳಿಕೊಂಡು ಅಗತ್ಯ ಬಂದಾಗ ಆ ಒಂದು ಸಲಹೆ ಸೂಚನೆಗಳನ್ನು ವಿಧಾನಸಭೆಯಲ್ಲಿ ಕೊಡ್ತಾಯಿದ್ರು. ಇದೆಲ್ಲರಿಗೂ ಕೂಡ ಇವತ್ತು ಯುವ ಶಾಸಕರು ಜನಪ್ರತಿನಿಧಿಗಳು ನೋಡಿ ಕಲಿಬೇಕಾಗುವಂಥದ್ದು. ಇದರಲ್ಲಿ ಅಂತಹ ಒಂದು ಹಿರಿಯ ವ್ಯಕ್ತಿ ಇವತ್ತು ತನ್ನ ರಾಜ್ಯಕ್ಕೆ 50 ವರ್ಷ ಪೂರ್ಣಗೊಳಿಸುವುದು ಅತ್ಯಂತ ಸಂತೋಷ. ಅವರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ದೇವರು ದೀರ್ಘ ಆಯುಷ್ಯ, ಆರೋಗ್ಯ, ಇನ್ನಷ್ಟು ಶಕ್ತಿ ಕೊಡಲಿ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಹಿರಿಯರು, ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿಯವರ ಹುಟ್ಟದ ಹಬ್ಬ. ಸೊ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಒಳ್ಳೆಯ ಆಯುಷ್ಯು, ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಹೇಳಿ, ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಕೋರ್ತೀನಿ. ಇಷ್ಟು ವರ್ಷ ತಮ್ಮದೇ ಆದಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಛಾಪನ್ನು ಮೂಡುವಂಥ ಕೆಲಸ ಮಾಡಿದ್ದಾರೆ ಆ ಪಕ್ಷದ ನಾಯಕರು. ಸೊ ಅವರೆಲ್ಲ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ. ನಾನು ಅದರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ. ಬಟ್ ಇಷ್ಟೊಂದು ವರ್ಷ ಪಕ್ಷದ ಸೇವೆಯನ್ನು, ರಾಜ್ಯದ ಸೇವೆಯನ್ನು ಮಾಡಿದ್ದಾರೆ. ಸೊ ಓಕೆ, ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ ಅಂದರೆ ಐ ಡೋಂಟ್ ವಾಂಟ್ ಟು ಕಮೆಂಟ್, ಬಟ್ ಒಳ್ಳೆಯದು. ಯಾರನ್ನು ಹಣಿಯಬೇಕು ಅಂತ ರಾಜಕಾರಣ ಮಾಡಿದವರಲ್ಲ, ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದಲೇ ಕಂಡವರು. ಇದಕ್ಕೆ ಸಾಕ್ಷಿ ಅವರು ಸಿಎಂ ಆಗಿದ್ದಾಗ ಅವರ ಬಳಿಯೇ ಆಡಳಿತ ಪಕ್ಷದವರು ಮಾತ್ರವಲ್ಲ, ವಿಪಕ್ಷದ ನಾಯಕರು ಬಂದು ತಮ್ಮ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ರು. ಇದಕ್ಕೆ ಸಿಎಂ ಗೃಹ ಕಚೇರಿ ಕೃಷ್ಣ ಹಾಗೂ ಅಲ್ಲಿನ ಸಿಬ್ಬಂದಿಗಳೇ ಸಾಕ್ಷಿ. ಇದನ್ನ ಎಷ್ಟೋ ಬಾರಿ ಯಡಿಯೂರಪ್ಪನವರು ಸಹ ಹೇಳಿಕೊಂಡಿದ್ದಾರೆ. ಅವರ ಬಳಿ ಕೆಲಸ ಮಾಡಿಸಿಕೊಂಡ ರಾಜಕೀಯ ಎದುರಾಳಿಗಳು ಸಹ ಹೇಳಿದ್ದಾರೆ. ಯಡಿಯೂರಪ್ಪನವ್ರಿಗೆ ಅವರು ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ನಾನು ಶುಭಾಶಯಗಳನ್ನು ಕೊಡ್ತೀನಿ. ದೇವರು ಅವ್ರಿಗೆ ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ರಕ್ಷಣೆಯನ್ನು ಮಾಡಲಿ ಅಂಥೇಳಿ ನಾನು ಕೋರ್ತೇನೆ. ರೈತರಿಗಾಗಿ ಸದಾ ಮಿಡಿತಾ ಇತ್ತು ಯಡಿಯೂರಪ್ಪ ಮನ. ನೊಂದವರ ನೆನೆದು ಹಲವು ಬಾರಿ ಕಣ್ಣೀರಿಟ್ಟಿದ್ದ BSY. ಯಡಿಯೂರಪ್ಪನವರದ್ದು ಮಗುವಿನಂತ ಮನಸ್ಸು. ಮಕ್ಕಳ ಜೊತೆ ಮಕ್ಕಳಾಗ್ತಾ ಇದ್ರು, ದೊಡ್ಡವರ ಜೊತೆ ದೊಡ್ಡವರಾಗ್ತಾ ಇದ್ರು. ಅದೆಷ್ಟೋ ಬಾರಿ ನೊಂದವರಿಗಾಗಿ ಕಣ್ಣೀರಿಟ್ಟಿದ್ದು ಇದೆ.
ಅಂದೊಮ್ಮೆ ಬಗರ್ ಹುಕುಂ ಹೋರಾಟದ ವೇಳೆ ರೈತರಿಗಾಗ್ತಾ ಇರುವಂತ ಅನ್ಯಾಯವನ್ನ ಖಂಡಿಸಿ ವಿಧಾನಸೌಧದ ಕಾರಿಡಾರ್ನಲ್ಲಿ ಕುಳಿತು ಕಣ್ಣೀರಿಟ್ಟಿದ್ರು. ಬಿಎಸ್ವೈ ಕಣ್ಣೀರಿಗೆ ಕರಗಿದ ಅಂದಿನ ಸರ್ಕಾರ ಬಗರ್ ಹುಕುಂ ಕುರಿತ ಬಿಲ್ಲನ್ನೇ ವಾಪಸ್ ಪಡೆದಿತ್ತು. ತಾವು ರಾಜೀನಾಮೆ ನೀಡ್ತೇನೆ ಅಂತ ಘೋಷಣೆ ಮಾಡಿದ ಸಮಯ ಗದ್ಗದಿತರಾದ್ರು. ಕಣ್ಣಲ್ಲಿ ನೀರನ್ನ ತುಂಬಿಕೊಂಡಿದ್ರು. ಧ್ವನಿ ಭಾರವಾಗಿತ್ತು. ಯಾವ ಧ್ವನಿಯಿಂದ ವಿಧಾನಸೌಧವೇ ನಡುಗ್ತಾ ಇತ್ತು, ಆ ಧ್ವನಿಯೇ ನಡುಗ್ತಾ ಇತ್ತು. ಇದನ್ನ ಹಲವರು ಗೇಲಿ ಮಾಡಿದ್ರು, ಕುಹಕವಾಡಿದ್ರು, ನಾಟಕ ಅಂದ್ರು, ಇದು ಬೇಕಿತ್ತ ಅಂತೆಲ್ಲ ಅಂದ್ರು. ಆದರೆ ಯಡಿಯೂರಪ್ಪ ಅವರ ಈ ವರ್ತನೆ ಮಾನವ ಸಹಜ ವರ್ತನೆ ಆಗಿತ್ತು. ಅವರು ಭಾವನಾತ್ಮಕ ಜೀವಿ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸ ಓಡಾಟ ಮಾಡಿ, ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ BJPನ ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಹೇಳ್ತಾ, ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ನು ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಇಲ್ಲ ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಅವರ ಯಡಿಯೂರಪ್ಪನವರು ಹಿರಿತನ ಇಲ್ಲ ಅದಕ್ಕೆ ನಾನೇ ಹೇಳ್ತೀನಿ. ಇಲ್ಲ ನಾಡಿದ್ದು ಇದೆ ಅದು, ಆ ರೀತಿ ನೀವು ಮತ್ತೆ ಮಾತಾಡ್ಬೇಕು. ಅದೇ ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಸಾಹೇಬ್ರ ಅನುಭವ ಎಲ್ಲ ಈ ಸದನಕ್ಕೆ ಬೇಕಾಗಿದೆ. ಅವ್ರು ಅಂತವ್ರು ಆರ್ಸ್ ಬರಬೇಕು, ಚುನಾವಣೆ ನಿಲ್ಲಿ ಅಂತ ನಾವು ಹೇಳಿ. ಏನು ನಾವು ಕಾರಜೋಳ ಅವರು ಒಂದು ನಿಮಿಷ ನಿಮ್ಮ ಅನುಭವ ಸದನಕ್ಕೆ ಬರ್ಬೇಕು ಸರ್. ಕೇಳಿ ಶಿವಲಿಂಗೇಗೌಡ್ರೆ ಬರ್ಬೇಕು, ಗೆದ್ದು ಬರಬೇಕು, ನಿಮ್ಮ ಸಹಕಾರ ಬೇಕು, ಕೇಳೋಣ. ನಿಮ್ಮ ಅನುಭವ ಬೇಕು, ನೀವು ದಯಮಾಡಿ ನಿಲ್ಬೇಕು ಚುನಾವಣೆಗೆ. ಸರ್ ಡೆಲ್ಲಿ ಅವ್ರ ಮಾತು ಕೇಳಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಿಲ್ಬೇಕು, ನಾವು ಒತ್ತಾಯ ಮಾಡ್ತೀವಿ, ನೀವು ನಿಲ್ಬೇಕು ದಯಮಾಡಿ. ಯಡಿಯೂರಪ್ಪ ಅವರನ್ನ ಯಾವಾಗಲೂ ಮುಂಗೋಪಿ ಅಂತ ಟೀಕಿಸುವವರು ಇದ್ದಾರೆ. ಅಧಿಕಾರಿಗಳ ಮೇಲೆ, ಆಪ್ತರ ಮೇಲೆ ಕೂಡಲೇ ಸಿಟ್ಟಾಗಿ ತರಾಟೆಗೆ ತೆಗೆದುಕೊಂಡಿದ್ದು ಕೂಡ ಉಂಟು. ಆದ್ರೆ ವಾಸ್ತವದಲ್ಲಿ ಅವರು ಮುಂಗೋಪಿಯಲ್ಲ. ಅವರ ಕೋಪದ ಹಿಂದೆ ಸಾಗರದಷ್ಟು ಮಮಕಾರವಿದೆ. ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ ಕೆಲಸಗಳು ಆಗದೇ ಇದ್ದಾಗ, ಯೋಜನೆಗಳು ವಿಳಂಬವಾದಾಗ, ಜನರಿಗೆ ಸಮಸ್ಯೆಯಾಗಿದ್ದರೂ ಅದನ್ನ ಪರಿಹರಿಸದೇ ಇದ್ದಾಗ ಅವರು ದಿಢೀರನೆ ಸಿಡಿತಾ ಇದ್ರು. ಹಾಗೆಯೇ ಕೆಲ ನಿಮಿಷಗಳ ಬಳಿಕ ಸಿಟ್ಟು ಕಡಿಮೆಯಾಗಿ ಸಹಜವಾಗಿ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಅಷ್ಟು ಹೊತ್ತು ಕೋಪಕ್ಕೆ ಗುರಿಯಾದಂಥ ವ್ಯಕ್ತಿಗೆ ಕೆಲ ನಿಮಿಷಗಳ ಹಿಂದೆ ನನಗೆ ಬೈದಿದ್ದು ಇವರೇನಾ ಅಂತ ಅಚ್ಚರಿ ಪಡುವಂತಾಗ್ತಾ ಇತ್ತು. ಅವರ ಕೋಪದಲ್ಲಿ ಜನರ ಕಡೆಗಿನ ಕಾಳಜಿ ಅಡಗಿರುತ್ತದೆಯೇ ಹೊರತು ವೈಯಕ್ತಿಕ ದ್ವೇಷ, ಮತ್ಸರ ಎಂದೂ ಸುಳಿದಿಲ್ಲ. ಆಸ್ ಎ ಹ್ಯೂಮನ್ ಬೀಯಿಂಗ್, ಸರಳವಾದ ಮನುಷ್ಯ, ನೇರವಾದ ಮನುಷ್ಯ, ಸಿಟ್ಟಿನ ಮನುಷ್ಯ. ದ್ವೇಷ ಗೊತ್ತಿಲ್ಲ ನನಗೆ. ನಾನು ಅವ್ರು ಯಾರ ಮೇಲೂ ದ್ವೇಷ ಸಾಧಿಸಿದ್ದನ್ನು ಇವತ್ತಿಗೆ ನೋಡಿಲ್ಲ. ತಾನಾಗಿ ತಾನು ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ ಮನುಷ್ಯ, ಅತಿ ಸಾಮಾನ್ಯ ಹಿನ್ನೆಲೆಯಿಂದ ಈ ಎತ್ತರಕ್ಕೆ ಏರಿದಂಥ ಮನುಷ್ಯ, ರೈತ ಜನರ ಮನಸ್ಸಿನಲ್ಲಿ ತಾನು ಉಳಿದೋಗಿದ್ದಾರೆ. ತಮ್ಮದೇ ಆದಂಥ ಒಂದು ಮೊಂಡುತನ ಇದೆ ಅವರಿಗೆ, ಕೆಲವು ಮಾಡಬೇಕು ಅಂತಕ್ಕಂಥದ್ದು. ಐ ಥಿಂಕ್ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ರಾಜಕೀಯವಾಗಿ ಯಾರನ್ನಾದ್ರೂ ಮುಗಿಸಬೇಕು ಎಂಬ ದ್ವೇಷ ರಾಜಕಾರಣವನ್ನ ಯಡಿಯೂರಪ್ಪ ಎಂದಿಗೂ ಮಾಡಿದವರಲ್ಲ. ಜೊತೆಗೆ ಇದ್ದವರನ್ನ ಬೆಳೆಸುವಂಥದ್ದು ಅವರ ಸಹೃದಯ ರಾಜಕಾರಣದ ಭಾಗ. ಯಾರೇ ಬಂದು ಏನೇ ಕೇಳಿದ್ರೂ ತಮ್ಮ ಕೈಲಾದ ಸಹಾಯ ಮಾಡುವ ಗುಣ ಅವರದ್ದು. ಯಡಿಯೂರಪ್ಪ ಕುರಿತ ಮತ್ತಷ್ಟು ರೋಚಕ ಹಾಗೂ ಆಸಕ್ತಿದಾಯಕ ಸಂಗತಿಗಳನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ
ಇತರರಿಗೆ ಪ್ರೇರಣಾದಾಯಕ ರಾಜಕೀಯ ಜೀವನ ನಡೆಸಿರೋ ಯಡಿಯೂರಪ್ಪ ಅವರ ಬದುಕು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ. ರಾಜಕೀಯವಾಗಿ ಎದುರಾಳಿಗಳು ಯಾರಿದ್ದರೂ ಕೂಡ ಅಧಿವೇಶನದಲ್ಲೇ ಹಾಡಿ ಹೊಗಳಿದ್ರು. ಯಡಿಯೂರಪ್ಪನವರ ಅಧಿವೇಶನದ ಕೊನೆಯ ದಿನ ಕರ್ನಾಟಕ ರಾಜಕಾರಣದ ಒಂದು ದೊಡ್ಡ ಶಕ್ತಿ ವಿರಾಮ ಪಡ್ಕೊಳ್ತಿದೆ ಅಂತ ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಇತರೆ ಸದಸ್ಯರು ಭಾವನಾತ್ಮಕವಾಗಿ ಮಾತನಾಡಿದ್ರು. ಬಿಎಸ್ ಯಡಿಯೂರಪ್ಪ ಅವರನ್ನ ಅಜಾತ ಶತ್ರು ಅಂತ ಕರೆಯುವಂತದ್ದು ಮುಖ್ಯ ಕಾರಣ ವಿರೋಧ ಪಕ್ಷದ ನಾಯಕರೊಂದಿಗೆ ಅವರು ಹೊಂದಿರುವಂತ ಆತ್ಮೀಯ ಸಂಬಂಧ. ರಾಜಕೀಯವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ವೈಯಕ್ತಿಕವಾಗಿ ಅವರು ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ರು. ಸದನದ ಒಳಗೂ ಮತ್ತು ಹೊರಗೂ ವಿರೋಧ ಪಕ್ಷದವರನ್ನ ಗೌರವದಿಂದ ನಡೆಸಿಕೊಳ್ಳುವ ಗುಣ ಅವರಲ್ಲಿದೆ. ಸಿದ್ದರಾಮಯ್ಯ, ಎಚ್.ಡಿ. ಕುಮಾರಸ್ವಾಮಿ ಅವರಂತಹ ಘಟಾನುಘಟಿ ನಾಯಕರು ಕೂಡ ಯಡಿಯೂರಪ್ಪ ಅವರ ಹೋರಾಟದ ಹಾದಿಯನ್ನ ಮುಕ್ತವಾಗಿ ಪ್ರಶಂಸಿಸಿದ್ದಾರೆ. ಸುಮಾರು 4 ದಶಕಗಳ ಕಾಲ ಈ ರಾಜ್ಯದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿದ್ದಾರೆ. ಬಹಳ ದೀರ್ಘಕಾಲ ಇದ್ದಾರೆ. ಬಹಳ ಅನುಭವ ಕೂಡ ಅವ್ರಿಗಾಗಿದೆ. ಇಡೀ ರಾಜ್ಯದ ಚಿತ್ರ ಕೆಲವೇ ರಾಜಕಾರಣಿಗಳಿಗೆ ಗೊತ್ತು ಕರ್ನಾಟಕದಲ್ಲಿ. ಅದರಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಮತ್ತೆ ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಯಡಿಯೂರಪ್ಪನವರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ. ಅದನ್ನ ಯಾರು ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಕಷ್ಟದಲ್ಲಿದ್ದವರಿಗೆ ನೆರವಾಗುವ ಯಡಿಯೂರಪ್ಪನವರ ಗುಣ ಅವರಿಗೆ ಪಕ್ಷಾತೀತವಾಗಿ ಅಭಿಮಾನಿಗಳನ್ನ ತಂದುಕೊಟ್ಟಿದೆ. ರಾಜಕೀಯ ಹಗೆತನವನ್ನ ಅವರು ಎಂದೂ ವೈಯಕ್ತಿಕ ದ್ವೇಷವನ್ನಾಗಿ ಪರಿವರ್ತಿಸಿಕೊಳ್ಳಲಿಲ್ಲ. ಹೇಳಬೇಕಾದದ್ದನ್ನ ಏನನ್ನೂ ಮುಚ್ಚಿಡದೆ ನೇರವಾಗಿ ಮಾತನಾಡುವ ಅವರ ಶೈಲಿ ವಿರೋಧಿಗಳಿಗೂ ಇಷ್ಟವಾಗ್ತಾ ಇತ್ತು. ಐದು ದಶಕಗಳ ಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ಅವರಿಗೆ ರಾಜ್ಯದ ಮೂಲೆ ಮೂಲೆಯ ಪರಿಚಯವಿದೆ. ಈ ಅಪಾರ ಅನುಭವವನ್ನ ವಿರೋಧ ಪಕ್ಷದವರು ಮಾರ್ಗದರ್ಶನದಂತೆ ನೋಡ್ತಾರೆ. ಯಡಿಯೂರಪ್ಪನವರ ದೇಹಕ್ಕೆ ಈಗ ವಯಸ್ಸಾಗಿರಬಹುದು, ಆದರೆ ಅವರ ಮನಸ್ಸು ಮಾತ್ರ ಇಂದಿಗೂ ಯುವ ರಾಜಕಾರಣಿಯಂತಿದೆ. ಜನರು ತಮ್ಮ ಸಮಸ್ಯೆಗಳನ್ನ ಬಿಎಸ್ವೈ ಬಳಿ ಹೊತ್ತೊಯ್ದರೆ ಮರಳಿ ಬರುವಾಗ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿರುತ್ತದೆ. ಇಂದು ಯುವ ಜನರು ರಾಜಕಾರಣ ಪ್ರವೇಶ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರ ಬದುಕನ್ನು ನೋಡಿದರೆ ಹೊಸಬರಿಗೆ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಸಿಗುತ್ತದೆ. ಅವರ ಬದುಕು, ಹೋರಾಟ ಹಾಗೂ ಸಾಧನೆಗಳು ಪ್ರತ್ಯೇಕವಾದ ರಾಜಕೀಯ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ನೋಡಿದ್ರಲ್ವಾ ಯಡಿಯೂರಪ್ಪನವರದ್ದು ಎಂಥ ಧೀಮಂತ ವ್ಯಕ್ತಿತ್ವ ಅಂತ. ಇಂಥ ಮೇರು ವ್ಯಕ್ತಿತ್ವದ ಅಪ್ಪಟ ಹೋರಾಟಗಾರರು ಕರ್ನಾಟಕದ ರಾಜ್ಯ ರಾಜಕಾರಣಕ್ಕೆ ಸದಾ ಅತ್ಯಗತ್ಯ. ಇಂಥವರ ಮಾರ್ಗದರ್ಶನ ಕರ್ನಾಟಕದ ರಾಜಕಾರಣಿಗಳು ಮತ್ತು ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನೋದು